ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಈರುಳ್ಳಿ ಪಲ್ಯ ಅಂದರೆ ಬೇಗ ಆಗುವಂಥದ್ದು ರೀ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ ರೀ. ಉದ್ದಕ್ಕೆ ತೆಳ್ಳಗಾಗಿ ಸ್ವಲ್ಪ ಲಿಂಬೆಹಣ್ಣು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶೇಂಗದ ಕಾಳಿನ ಪುಡಿ ಸ್ವಲ್ಪನೇ ಹಾಕೋತೀನಿ, ಒಂದು ಟೊಮೆಟೊ ಮತ್ತು ನಮಗೆ ಮಾಡಲಿಕ್ಕೆ ಎಣ್ಣೆ. ಇಷ್ಟು ನಮಗೆ ಬೇಕಾಗಿರುವಂಥ ಪದಾರ್ಥಗಳು. ನೋಡ್ಬೋದು, ನಾನು ಇಲ್ಲಿ ತವಾವನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ ರೀ. ನಮ್ಮದು ತವಾ ಬಿಸಿ ಆಗಿದೆ. ನಾನು ಇದಕ್ಕೆ ನೋಡಿರಿ ಆಯಿಲನ್ನು ಹಾಕೋತೀನಿ. ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇದು ಆಯಿಲು ಸ್ವಲ್ಪ ಬಿಸಿ ಆಗಬೇಕು ರೀ. ಈಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಪಲ್ಯ ನಾನು ತವನಲ್ಲಿ ಏನಕ್ಕೆ ಮಾಡಿದಂದರೆ ಇದು ತುಂಬ ಟೇಸ್ಟಾಗಿರುತ್ತೆ. ಈರುಳ್ಳಿ ನಾನೆಲ್ಲ ಹಾಕೊಂಡಾಗಿದೆ ರೀ. ಇದು ನೋಡ್ಬೋದು, ನಾವು ಮಾಡ್ತಾಯಿದ್ರೆ ಈ ಈರುಳ್ಳಿದ ಘಮ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪನೇ ಇದು ಈರುಳ್ಳಿ ಏನು ಮಾಡಬೇಕು, ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಇದು ತುಂಬ ಟೇಸ್ಟ್ ಆಗಿರ್ಬೋದು ಮತ್ತು ಬೇಗ ಆಗುವಂಥದ್ದು. ಚಪಾತಿಗೆ ಮತ್ತು ರೊಟ್ಟಿಗೆ ರೀ, ಪರೋಟ ಮಾಡಿದ್ರೂ ಅದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಬೇಗ ಅಂತಂದರೆ ನಿಮಗೆ ಒಂದು 5 ನಿಮಿಷದಲ್ಲಿ ಇದು ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಈರುಳ್ಳಿ ಪಲ್ಯ ರೆಡಿ ಆಯಿತು. ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗ್ಬೇಕು ನೋಡಿರಿ. ಹಾಗಾಗಿ ಇದನ್ನು ಫ್ರೈ ಮಾಡ್ತೀನಿ. ಯಾಕಂತಂದರೆ ಇದು ತುಂಬ ಬೇಗ ಆಗುವಂಥದ್ದು. ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ನೀವು ಟಿಫನ್ ಬಾಕ್ಸಿಗೆ ರೊಟ್ಟಿ ಚಪಾತಿ ಜೊತೆ ಹಾಕೊಂಡು ತಿನ್ಬೋದು. ಈಗ ಚೂರು ನಾನು ಟೊಮೆಟೊ ಹಾಕಿದ್ದೀನಿ ರೀ. ಇದು ಪೂರ್ತಿಯನ್ನು ಗೋಲ್ಡನ್ ಬ್ರೌನ್ ಆಗಬೇಕಂತಿಲ್ಲ. ಅಂದರೆ ನಾವೀಗ ಒಂದೊಂದೇ ಐಟಮ್ಗಳು ಹಾಕೋಕ್ಕೆ ಹೋದಂಗೂ ನಮ್ಮದು ನೋಡ್ಬೋದು ನೀವು, ಸ್ವಲ್ಪ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನಿಗೆ ಬಂದಿದೆ ರೀ, ಸ್ವಲ್ಪ ಲೈಟಾಗಿ. ಈಗ ನಾವು ಒಂದೊಂದೇ ಹಾಕೋಕ್ಕೆ ಹೋದಂಗೂ ಅದು ನಾವು ಬಾಡಿಸ್ಕೊತ ಹೋದಂಗೂ ಬೇಗನೆ ಅದು ಬೇಯುತ್ತೆ. ನೋಡ್ಬೋದು, ಇದಕ್ಕೆ ನಾನು ನೀರೇನು ಆ್ಯಡ್ ಮಾಡಿಲ್ಲ. ನೋಡ್ಬೋದು ನಮ್ಮದು ಈರುಳ್ಳಿ ಬೆಂದಿದೆ ರೀ. ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಮತ್ತು ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ ರೀ. ಇದನ್ನೆಲ್ಲ ಹಾಕಿಬಿಟ್ಟು ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಸ್ವಲ್ಪನೇ ಅಚ್ಚ ಖಾರದ ಪುಡಿ. ನೀವು ಬೇಕಿದ್ರೆ ಇದಕ್ಕೆ ನಾವು ಒಣ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕಿದ್ರೇ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ನೀವು ಬೇಡ ಅಂತಂದರೆ ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಅದನ್ನೂ ಟೇಸ್ಟು ಚೆನ್ನಾಗಿರುತ್ತೆ ರೀ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ. ತವಾದಲ್ಲಿ ಅಂತಂದರೆ ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ, ಮತ್ತು ಪದೇ ಪದೇ ಮಾಡಬೇಕನ್ಸುತ್ತೆ ಆ ಥರ. ಮತ್ತು ಬೇಗ ಆಗುವಂಥದ್ದು ನಮ್ಮದು ತವಾನಲ್ಲಿ. ಇದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟು ತವಾದಲ್ಲಿ ಮಾಡುವಂಥದ್ದು. ನೋಡ್ಬೋದು ರೀ ನೀವು. ಇವಾಗ ನೋಡಿರಿ, ಸ್ವಲ್ಪನೇ ನಾವು ಕೊನೆಯದಾಗಿ ಲಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಇದು ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ನೋಡಿದ್ರಲ್ಲ ನೀವು ನಮ್ಮದು ಈರುಳ್ಳಿ ಪಲ್ಯ. ಇವಾಗ ನಮ್ಮದು ಫ್ರೈ ಆಗಿದೆ ರೀ. ನಾನು ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊತೀನಿ. ಇಷ್ಟೊತ್ತಿನ ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೇವೆ ರೀ. ಈಗ ಒಂದು ಸ್ವಲ್ಪ ನಾವು ಶೇಂಗದ ಪುಡಿ ಹಾಕ್ಬೇಕು ನೋಡಿರಿ, ಆವಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇವಾಗ ನೋಡ್ಬೋದು, ನಾನು ಶೇಂಗದ ಕಾಳಿನ ಪುಡಿ ಸ್ವಲ್ಪನೇ ಹಾಕಿದ್ದು. ಇದರಲ್ಲಿ ನಾನು ಇನ್ನೂ ಮುಕ್ಕಾಲಷ್ಟು ಹಾಗೆ ಇಟ್ಟಿದ್ದೀನಿ ರೀ. ಯಾಕಂದರೆ ನಾವು ಏನಾರ ಪಲ್ಯ ಮಾಡಿದ್ರೆ ಯೂಸ್ ಮಾಡೋಕ್ಕೆ ಬರುತ್ತಂತ ಹೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡು. ಇದು ನಮಗೆ ಶೇಂಗದ ಕಾಳು ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು. ನನಗೆ ಈಗಿಷ್ಟೇ ಸಾಕು. ನೋಡಿದ್ರಲ್ರಿ, ನಮ್ಮದು ಈರುಳ್ಳಿ ಪಲ್ಯ ಇವಾಗ ರೆಡಿಯಾಗಿದೆ. ನಾವು ಹಾಕಿದ್ದೆ ನೋಡಿರಿ ಶೇಂಗಾದು. ಈಗ ತಳ ಏನು ಹಿಡಿದಿಲ್ಲ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಯಾಕಂದರೆ ಶೇಂಗದ ಕಾಳೊಳಗೆ ಆಯಿಲ್ದು ಅಂಶ ಇರ್ತದೆ ನೋಡಿರಿ. ಹಾಗಾಗಿ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಇವಾಗ ನಮ್ದು ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇಷ್ಟು ಮಾಡಿದ್ರೆ ಸಾಕು, ನಮಗೆ ಬೇಗನೆ ಇದೊಂದು ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ. ನೀವು ನೋಡ್ಬೋದು ರೀ, ನಾನು ಇದು ಜೋಳದ ರೊಟ್ಟಿ ಜೊತೆಗೆ ಈ ಒಂದು ಈರುಳ್ಳಿ ಪಲ್ಯ ಸರ್ವ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.